ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ನಾವು ದೆವ್ವಗಳು ಎಲ್ಲಿನಿಂದ ಬಂದವು ಎಂಬುದನ್ನು ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಪಿಶಾಚನು ಎಂದರೆ ಯಾರು, ಎಲ್ಲಿನಿಂದ ಬಂದನು, ಇವರ ಮೂಲವೇನು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಬೈಬಲ್ಗೆ ಸಂಬಂಧಿಸಿದ ಪಿಶಾಚನ ಹೆಸರನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಪಿಶಾಚನು ಎಂದರೆ ಯಾರು, ಎಲ್ಲಿನಿಂದ ಬಂದರು? ಸೈತಾನನ ದೂತರನ್ನು ದುಷ್ಟ ದೇವತೆಗಳು ಎನ್ನುತ್ತಾರೆ. ಸೈತಾನನಿಗೆ ಒಂದು ಸಾಮ್ರಾಜ್ಯವಿದೆ, ವ್ಯವಸ್ಥೆ ಇದೆ. ವ್ಯವಸ್ಥೆ ಏನು, ಹೇಗೆ ಅವರನ್ನು ಪಿಶಾಚನು ಅನ್ನುತ್ತಾರೆ? ಪ್ರಸ್ತುತ ಇನ್ನೂ ಆಳವಾಗಿ ಮತ್ತಷ್ಟು ವಿವರವಾಗಿ ನಾವು ನೋಡೋಣ. ಈ ಅಪವಾದಿ ಸೈತಾನನು ಅವನು ಸಹಚಾರಿಗಳು ಭೂಮಂಡಲದಲ್ಲಿ ಆಕಾಶ ಮಂಡಲದಲ್ಲಿ ಸಂಚರಿಸುತ್ತಿದ್ದಾರೆ. ಈ ಅಪವಾದಿ ದೂತರನ್ನೇ ದುಷ್ಟ ದೇವತೆಗಳು ಅನ್ನುತ್ತಾರೆ, ಪಿಶಾಚನು ಅನ್ನುತ್ತಾರೆ. ದೆವ್ವಗಳು, ಭೂತಗಳು, ಪ್ರೇತಗಳು, ಪಿಶಾಚನು ಹೀಗೆ ಅವುಗಳಿಗೆ ಅನುಸಾರವಾಗಿ ಬಳಸುತ್ತೇವೆ. ಬೈಬಲ್ನಲ್ಲಿ ಕೂಡ ಪಿಶಾಚನು ಎಂದು ನೋಡುತ್ತೇವೆ. ಈ ಅಪವಾದಿ ಪರಲೋಕದಿಂದ ನೂಕಲ್ಪಟ್ಟವನು ಮತ್ತು ದಬ್ಬಲ್ಪಟ್ಟವನು, ದೇವರಿಗೆ ವಿರೋಧವಾಗಿ ಕೆಲಸ ಮಾಡುತ್ತಿದ್ದಾನೆ. ಹೀಗೆ ದೇವರಿಗೆ ವಿರೋಧವಾಗಿ ಕೆಲಸ ಮಾಡುವ ಈ ದುಷ್ಟ ಶಕ್ತಿಗಳು, ದುಷ್ಟ ಆತ್ಮಗಳೇ ನಾವು ಪಿಶಾಚನು, ಸೈತಾನನು ಸಹಚಾರಿಗಳಾಗಿ ಇದ್ದಾರೆ ಎಂಬುದನ್ನು ನಮಗೆ ಅರ್ಥವಾಗುತ್ತದೆ. ಎಜ್ಕೇಲನ ಗ್ರಂಥ 28:18, ಮತ್ತಾಯನ ಸುವಾರ್ತೆ 25:41, ಪ್ರಕಟಣೆ ಗ್ರಂಥ 12:4 ವಾಕ್ಯಗಳನ್ನು ಗ್ರಹಿಸಿದಂತೆ ಅವರೇ ಈ ಅಪವಾದಿ ಪ್ರಜೆಗಳನ್ನೇ ಟಾರ್ಗೆಟ್ ಆಗಿ, ಅಂದರೆ ನಮ್ಮನ್ನು ಟಾರ್ಗೆಟ್ ಆಗಿ ಮೋಸ ಮಾಡಲು ಅವನ ರಾಜ್ಯವನ್ನು ಸ್ಥಾಪಿಸಿಕೊಂಡನು. ಅವನಿಗೆ ಅನೇಕ ಸೈನ್ಯವಿದೆ, ಅನೇಕ ದೂತರು ಇದ್ದಾರೆ. ಅವನ ಜೊತೆಯಲ್ಲಿ ಅನೇಕ ಗುಂಪುಗಳು, ದೂತರುಗಳು ತೆಗೆದುಕೊಂಡು ಬಂದನು. ದೂತರ ಸಮೂಹದಲ್ಲಿ 1/3 ಭಾಗವನ್ನು ಅವನು ತೆಗೆದುಕೊಂಡು ಬಂದನು. ಅವನ ಸೈನ್ಯವು ಒಂದು ವ್ಯವಸ್ಥೆಯಾಗಿ ಇದೆ. ಆದಿಸರ್ಪವಾಗಿ, ಘಟಸರ್ಪವಾಗಿ, ಅಪವಾದಿಯಾಗಿ, ದುಷ್ಟನಾಗಿ, ದುಷ್ಟ ಸಂಬಂಧಿಯಾಗಿ, ಅಬದ್ಧನು ಆಗಿ ಇದ್ದಾನೆ. ಇಂತಹ ಹೆಸರುಗಳಿಂದ ಇದ್ದಾನೆ. ಅಪವಾದಿ ತನ್ನ ದೂತರ ಸೈನ್ಯಗಳೊಂದಿಗೆ ಓಪನಿಯೇಲ್, ರಿಕ್ಬೆಲ್, ಜೋಫಿಯೇಲ್, ಲೂಸಿಫರ್ ಎಂಬ ಗುಂಪುಗಳನ್ನು ತೆಗೆದುಕೊಂಡು ಬಂದನು. ನೂಕಲ್ಪಟ್ಟವನು ಒಬ್ಬನೇ ಮಾತ್ರವಲ್ಲ, ಅವನ ಸಹಚಾರಿಗಳು ಕೂಡ ಎಂದು ನಮಗೆ ಪೂರ್ತಿಯಾಗಿ ತಿಳಿಯುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 12ನೇ ವಾಕ್ಯವನ್ನು, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಈ ವಾಕ್ಯದ ಪ್ರಕಾರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡನು. ವ್ಯವಸ್ಥೆಯಲ್ಲಿ ನಾವು ನೋಡುವುದಾದರೆ ಹೈ ರ್ಯಾಂಕಿನಿಂದ ಲೋ ರ್ಯಾಂಕಿನವರೆಗೆ ಇದ್ದಾರೆ. ಮೊದಲನೇದಾಗಿ ಪ್ರಧಾನರು, ಇವರು ಹೈ ರ್ಯಾಂಕಿನಲ್ಲಿರುವಂತಹ ದೂತರು. ಎರಡನೆಯ ಅಧಿಕಾರಿಗಳು, ಪ್ರಧಾನರ ನಂತರ ಈ ಅಧಿಕಾರಿಗಳು ದೇಶ ಪ್ರಾಂತ್ಯಗಳಲ್ಲಿ ಸೇರಿ ಅಲ್ಲಿಯ ಇವರು ಪ್ರತಿಯೊಂದನ್ನು ಶಿಸ್ತು ಕಾಪಾಡಿಕೊಳ್ಳುತ್ತಾರೆ. ಮೂರನೆಯದು ಲೋಕನಾಥರು ಎಂದು ಇವರನ್ನೇ ಅನ್ನುತ್ತಾರೆ. ಇವರೇ ಸೈನ್ಯವಾಗಿ, ಗುಂಪುಗಳಾಗಿ, ಅಧಿಪತ್ಯಗಳಾಗಿ ಮನುಷ್ಯರನ್ನು ಯಾವಾಗಲೂ ವಿವಿಧ ರೀತಿಯಲ್ಲಿ ಮನುಷ್ಯರನ್ನು ಯಾಮಾರಿಸಲು ನೋಡುತ್ತಾರೆ. ಪ್ರತ್ಯೇಕ ಕೆಲಸಗಳನ್ನು ಮಾಡಲು ಲೋ ರ್ಯಾಂಕಿನಲ್ಲಿ ಇರುವಂತಹ ದೂತರು ಇವರು. ನಾಲ್ಕನೆಯದು ದುರಾತ್ಮಗಳು ಸಮೂಹ. ಇವರು ಆಕಾಶ ಮಂಡಲದಲ್ಲಿ ಸಂಚರಿಸುತ್ತಾ, ವಶ ಮಾಡಿಕೊಳ್ಳುತ್ತಾ, ವಿಗ್ರಹಗಳ ಮುಖಾಂತರ, ಮೂರ್ತಿಗಳ ಮುಖಾಂತರ, ಈ ಮೂಢನಂಬಿಕೆಗಳ ಮುಖಾಂತರ ಯಾಮರಿಸಿ ಮೋಸ ಮಾಡುವಂತಹುದು ಇವರೇ. ಇವರು ತುಂಬ ವಿಧವಾಗಿ ಇದ್ದಾರೆ. ಇವರನ್ನೇ ನಾವು ದುರಾತ್ಮಗಳು ಅನ್ನುತ್ತೇವೆ. ಇದು ಸೈತಾನನ ವ್ಯವಸ್ಥೆ ಎಲ್ಲ ಈ ವಿಧವಾಗಿ ಇರುತ್ತದೆ. ಡಿಮೋನ್ಸ್ ಎನ್ನುವುದು ಗ್ರೀಕ್ ಭಾಷೆಯಲ್ಲಿ ಡಿಮೋನ್ನಿಂದ ಬಂದಿದೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ 75 ಸಾರಿ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಕಿಂಗ್ ಜೇವಿನ್ ಬೈಬಲ್ನಲ್ಲಿ ಪ್ರತಿ ಸಾರಿಗೂ ಡೆವಿಲ್ ಎಂದು ಬರೆದಿದ್ದಾರೆ, ಡೆವಿಲ್ ಆಗಿ ಪ್ರಸ್ತಾಪಿಸಿದ್ದಾರೆ. ಮತ್ತಷ್ಟು ಈ ದುರಾತ್ಮಗಳ ಬಗ್ಗೆ ನೋಡೋಣ. ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಕೂಡ, ಆತನ ಅದ್ಭುತಗಳಲ್ಲಿ ಕೂಡ ದುರಾತ್ಮ ಮತ್ತು ದೆವ್ವಗಳನ್ನು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 12:22-28, ಮತ್ತಾಯನು ಬರೆದ ಸುವಾರ್ತೆ 25:41, ಮಾರ್ಕನು ಬರೆದ ಸುವಾರ್ತೆ 1:16ರಲ್ಲಿ ಕೂಡ ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ, ಅದ್ಭುತ ಕಾರ್ಯಗಳಲ್ಲಿ ಕೂಡ ಈ ದೆವ್ವಗಳನ್ನು, ಅಂದರೆ ದುರಾತ್ಮಗಳನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನ ಕೈಯಲ್ಲಿ ದೆವ್ವಗಳನ್ನು
ಓಡಿಸುವುದೇ ಅಲ್ಲದೆ ಆ ಅಧಿಕಾರವನ್ನು ತನ್ನ ಶಿಷ್ಯರಿಗೆ ಕೂಡ ಕೊಟ್ಟರು. ಮತ್ತಾಯನ ಸುವಾರ್ತೆ 10:1 ಪ್ರಕಾರ ದೆವ್ವಗಳು ಅಲ್ಲದೆ ದುರಾತ್ಮಗಳ ಸೈತಾನನ ವ್ಯವಸ್ಥೆಯನ್ನು ಗದರಿಸುವ ಶಕ್ತಿ, ಬಿಡಿಸುವ ಶಕ್ತಿಯನ್ನು ಆತನಿಗೆ ಆ ಶಕ್ತಿ ಇತ್ತು. ಅಷ್ಟೇ ಅಲ್ಲದೆ ಅಧಿಕಾರವನ್ನು ತನ್ನ ಶಿಷ್ಯರಿಗೂ ಕೂಡ ಕೊಟ್ಟರು. ಮತ್ತಾಯನು ಬರೆದ ಸುವಾರ್ತೆ 10:1 ಪ್ರಕಾರ ಈ ದುರಾತ್ಮ ಎಂಬುದು ಅಪವಾದಿಯ ದೂತರು, ದುಷ್ಟಶಕ್ತಿಗಳು, ದೆವ್ವಗಳು ಅನ್ನುತ್ತೇವೆ. ಕನ್ನಡದಲ್ಲಿ ಇವುಗಳನ್ನು ಅನೇಕ ಹೆಸರುಗಳಿಂದ ಕರೆಯುತ್ತೇವೆ. ಅವು ಹೇಗೆ ನಮ್ಮನ್ನು ಅಟ್ಯಾಕ್ ಮಾಡುತ್ತವೆ, ಹೇಗೆ ಒಳಪಡಿಸಿಕೊಳ್ಳುತ್ತವೆ ಎಂದರೆ ಬೈಬಲ್ ಪ್ರಕಾರ ಸಿಂಪಲ್ ಆಗಿ ಹೇಳುತ್ತೇನೆ. ಮೊದಲಾಗಿ ಅವು ಶರೀರ ಸಂಬಂಧವಾಗಿರುವ ಅನಾರೋಗ್ಯದಿಂದ ಬಾಧಿಸುವಂತೆ ಮಾಡಿ ಮತ್ತೆ ಅವನ ಬಳಿಗೆ, ಅವನ ದೂತರ ಅಂದರೆ ದೆವ್ವಗಳ ಬಳಿಗೆ ಬಿಡುಗಡೆ ಇರುತ್ತದೆ ಎಂದು ನಂಬಿಸುತ್ತದೆ. ವಿಗ್ರಹಗಳಿಗೆ ಪೂಜೆ ಮಾಡುತ್ತಾರೆ, ದೈಹಿಕ ಬಲಹೀನತೆಗಳು ಉಂಟಾಗುವಂತೆ ಮಾಡುತ್ತವೆ, ಅನಂತರ ಮಾನಸಿಕ ಬಲಹೀನತೆಗೆ ಉಂಟು ಮಾಡುತ್ತವೆ, ಮಾನಸಿಕವಾಗಿ ವೇದನೆ ಉಂಟು ಮಾಡುತ್ತವೆ. ಈ ದುರಾತ್ಮಗಳು, ದುಷ್ಟಶಕ್ತಿಗಳು ಈ ವಿಧವಾಗಿ ಮಾನಸಿಕವಾಗಿ ನಿಮ್ಮನ್ನು ತೊಂದರೆಪಡಿಸುತ್ತವೆ, ಮಂಕು ಮಾಡುತ್ತವೆ. ಅನಂತರ ಸುಳ್ಳು ಬೋಧನೆಯ ಕಡೆ ನಡೆಸುತ್ತಾನೆ, ತಪ್ಪಾದ ಬೋಧನೆಯ ಕಡೆಗೆ ನಡೆಸುತ್ತಾನೆ, ಸುಳ್ಳುಗಳನ್ನು ನೀವು ಮೊದಲು ನಂಬುವಂತೆ ಮಾಡುತ್ತಾನೆ. ಈ ವಿಧವಾಗಿ ನಿಮ್ಮನ್ನು ನಡೆಸುತ್ತಾನೆ. ಅನಂತರ ಆತ್ಮಿಕ ಯುದ್ಧ ಮಾಡುತ್ತವೆ. ಅವರು ನಿಮ್ಮನ್ನು ಕೂಡ ಆತ್ಮಿಕರು, ವಿಶ್ವಾಸಿಗಳು ಆಗಿದ್ದರೂ ಕೂಡ ಆತ್ಮಿಕವಾಗಿ ಯುದ್ಧ ಮಾಡಿ ನಿಮ್ಮನ್ನು ಕೆಡಿಸಿ ಪಾಪದೊಳಗೆ ಕರೆದುಕೊಂಡು ಬರಬೇಕೆಂದು ಯುದ್ಧ ಮಾಡುತ್ತಾನೆ. ಸ್ವಾಧೀನಪಡಿಸಿಕೊಳ್ಳುತ್ತಾನೆ ಎಂದರೆ ದೆವ್ವ ಹಿಡಿದವರು ಎಂದರೆ ಇದೆ. ಈ 5 ವಿಧವಾಗಿ ದುರಾತ್ಮ ಶಕ್ತಿಗಳು, ದುಷ್ಟ ಸಂಬಂಧಗಳು ಮನುಷ್ಯರನ್ನು ಅಟ್ಯಾಕ್ ಮಾಡುತ್ತವೆ. ಅಟ್ಯಾಕ್ ಮಾಡುವ ಕಾರ್ಯಕ್ರಮದಲ್ಲಿ ಇರುವಂತಹುದೇ ಈ 5 ಕೂಡ ಯಾವ ವಿಧವಾಗಿ ಅಟ್ಯಾಕ್ ಮಾಡುತ್ತವೆ ಎಂದು ಅರ್ಥವಾಗಿದೆ. ಈಗ ನಾವು ನಿಜವಾದ ಅಂಶಕ್ಕೆ ಹೋಗೋಣ. ದೆವ್ವಗಳು ಕುರಿತು ನಾವು ನೋಡೋಣ. ದುರಾತ್ಮಗಳು ಅವು ಎಲ್ಲಿನಿಂದ ಬಂದವು, ಅವುಗಳ ಮೂಲವೇನು, ಪ್ರಸ್ತುತವಾಗಿ ಅವು ಹೇಗೆ ಬಂದವು, ಎಲ್ಲಿಂದ ಬಂದವು ಎಂಬುದನ್ನು ನಾವು ನೋಡೋಣ. ದುರಾತ್ಮಗಳು ಹೇಗೆ ಬಂದವು, ಪ್ರಸ್ತುತವಾಗಿ ಇವುಗಳ ಕುರಿತು ಒಂದು ಸಿದ್ಧಾಂತಗಳು ಇವೆ. ದೆವ್ವಗಳು ಹೇಗೆ ಬಂದವು, ಹೇಗೆ ಹುಟ್ಟಿದವು ಎಂಬ ಅಂಶಗಳಲ್ಲಿ ಒಂದಷ್ಟು ವಿಷಯಗಳನ್ನು ಇರುತ್ತವೆ. ಅದರಲ್ಲಿ ಏನೇನು ಇರುತ್ತವೆ ಎಂಬುದನ್ನು ಮೊದಲಾಗಿ ನೋಡೋಣ. ಅದರಲ್ಲಿ ಮೊದಲನೆಯದು ಸತ್ತು ಹೋದ ಮೇಲೆ ದೆವ್ವಗಳಾಗಿ ಬದಲಾಗುತ್ತವೆ ಎಂಬ ಸಿದ್ಧಾಂತ. ಇದು ಸತ್ತು ಹೋದವರು ದೆವ್ವಗಳಾಗಿ ಬಂದರು ಅನ್ನುತ್ತಾರೆ. ಮನುಷ್ಯನು ಸತ್ತು ಹೋದ ಮೇಲೆ ಅವನ ಕೋರಿಕೆಗಳು, ಆಸೆಗಳು ತೀರದೆ ಸತ್ತು ಹೋದರೆ, ದುಷ್ಟತನದಿಂದ ಸತ್ತು ಹೋದರು, ಯಾರಾದರೂ ಸಾಯಿಸಿದರೂ ಕೂಡ ಅವರನ್ನು ದ್ವೇಷಿಸಲು ಎಂದು ಚಿತ್ರೀಕರಿಸುತ್ತಾರೆ. ಸತ್ತು ಹೋದ ಇವರು ದೆವ್ವಗಳಾಗಿ, ದುರಾತ್ಮಗಳಾಗಿ ಬದಲಾಗುತ್ತಾರೆ ಎಂದು ಇವರ ವಾದಗಳು. ನಮ್ಮ ಭಾರತೀಯರು ತುಂಬ ನಂಬುವುದು ಇದೆ. ಒಂದು ವೇಳೆ ಇದೇ ನಿಜವಾದರೆ ಮನುಷ್ಯರಿಗಿಂತ ದೆವ್ವಗಳೇ, ದುರಾತ್ಮಗಳೇ ಹೆಚ್ಚಾಗಿರುತ್ತಾರೆ. ಯಾಕೆ ಎಂದರೆ ಅನಾದಿ ಕಾಲದಿಂದ ಇರುವವರೆಲ್ಲ ದೆವ್ವಗಳಾಗಿ ಮಾರಿದರೆ ಮನುಷ್ಯರು ಅವರಲ್ಲಿ ಯಾವ ಮಾತ್ರವೂ ಇರುತ್ತಾರೆ. ಜಾಗರೂಕತೆಯಿಂದ ಪರಿಶೀಲಿಸಿ. ಅಷ್ಟೇ ಅಲ್ಲ, ನಿಜವಾಗಲೂ ಸತ್ತು ಹೋದ ಮೇಲೆ ಕಾಗೆ, ಬೆಕ್ಕು, ನಾಯಿ, ಕೀಟಗಳಾಗಿ, ಜಂತುಗಳಾಗಿ ಹುಟ್ಟುತ್ತಾರೆ ಅನ್ನುತ್ತಾರೆ. ಅದು ಕೂಡ ಶುದ್ಧ ತಪ್ಪು. ಜಂತುಗಳು ಬೇರೆ, ಮನುಷ್ಯರು ಬೇರೆ. ಮತ್ತೆ ಮರುಜನ್ಮ ಅನ್ನುತ್ತಾರೆ. ಮರುಜನ್ಮ ಅನ್ನುವುದು ಬರೀ ಕಲ್ಪನೆ ಮಾತ್ರವೇ, ಅದು ನಿಜವಲ್ಲ. ಮರುಜನ್ಮ ಅಂದರೂ ಪುನರ್ಜನ್ಮ ಕುರಿತು ಮಾತನಾಡುತ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಿದ್ಧಾಂತವನ್ನು ನಾವು ನೋಡುತ್ತೇವೆ. ಒಬ್ಬ ರಾಜನಿರುತ್ತಾನೆ, ಅವನು ಪಾತಾಳಕ್ಕೆ ಅಧಿಪತಿಯಾಗಿ ಇರುತ್ತಾನೆ, ಯಮರಾಜನು ಇರುತ್ತಾನೆ, ಅವರ ಬಳಿ ಹೋಗುತ್ತಾರೆ ಎನ್ನುತ್ತಾರೆ. ಇಲ್ಲಿ ಜಾಗರೂಕತೆಯಿಂದ ಪರಿಶೀಲಿಸಬೇಕು. ಸತ್ತು ಹೋದ ಮೇಲೆ ಜಂತುಗಳಾಗಿ ಹುಟ್ಟುತ್ತಾರೆ, ಕಾಗೆ, ಬೆಕ್ಕು, ನಾಯಿ, ಜಂತು ಹುಟ್ಟುತ್ತಾರೆ. ಮತ್ತೆ ಮರುಜನ್ಮ ಎತ್ತಲು ಸಾಧ್ಯನಾ? ಇಲ್ಲವೆಂದರೆ ಯಮರಾಜನ ಬಳಿಗೆ ಹೋಗುತ್ತಾರೆ. ಈ ಮೂರರಲ್ಲಿ ಯಾವುದು ಎಂದು ಅವರಿಗೆ ಅರ್ಥವಾಗುವುದಿಲ್ಲ. ಹೀಗೆ ಸತ್ತು ಹೋದವರನ್ನು ದೆವ್ವಗಳು ಅನ್ನುತ್ತಾರೆ, ದೇವತೆಗಳಿಗೂ ಹೋಲಿಸುತ್ತಾರೆ. ಆದರೆ ಇವು ಎಲ್ಲವೂ ಕೂಡ ಸಾಧ್ಯವೇ ಇಲ್ಲ. ಕ್ರಿಸ್ತರು ಬರುವುದಕ್ಕೆ ಮುಂಚೆ ಗ್ರೀಕ್ ಫಿಲೋಸಫಿಯಲ್ಲಿ ಇತ್ತು. ಅನಂತರ ಅದನ್ನು ನಂಬಲಿಲ್ಲ. ಆ ಸಿದ್ಧಾಂತವು ಅಲ್ಲೇ ನಾಶವಾಗಿ ಹೋಯಿತು. ಅದನ್ನು ನಂಬಲಿಲ್ಲ. ಆದರೆ ಇಂಡಿಯಾದಲ್ಲಿ ಮಾತ್ರ ಅದು ತುಂಬ ಶಕ್ತಿಯುತವಾಗಿ ಇದೆ. ಬೈಬಲ್ ಪ್ರಕಾರ ನೋಡಿದರೆ ಸತ್ತು ಹೋದವರು ಏನು ಆಗುತ್ತಾರೆ? ಸತ್ತು ಹೋದವರು ಪಾತಾಳಕ್ಕೆ ಹೋಗುತ್ತಾರೆ. ಲೂಕನು ಬರೆದ ಸುವಾರ್ತೆ 16:23 ನೋಡಿ, ಪಾತಾಳ ಎಂದು ಬರೆಯಲ್ಪಟ್ಟಿದೆ. ಸತ್ತು ಹೋದ ಮೇಲೆ ಎಲ್ಲರೂ ಕೂಡ ಪಾತಾಳಕ್ಕೆ ಬಂದಿಗಳಾಗಿ ಹೋಗಬೇಕು. ಪರಿಶುದ್ಧರು ಪರದೈಸಿಗೂ, ದುಷ್ಟರು ಪಾತಾಳಕ್ಕೆ ಹೋಗುತ್ತಾರೆ. ಸತ್ತು ಹೋದರೂ ದೆವ್ವಗಳು ಆಗುವುದಿಲ್ಲ, ದುರಾತ್ಮಗಳು ಆಗುವುದಿಲ್ಲ. ಅನಂತರ ದುರಾತ್ಮಗಳು ಎಲ್ಲಿಂದ ಬಂದರು ಎಂಬುದು ಸಿದ್ಧಾಂತದಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಆಫ್ ಏಂಜಲ್ಸ್. ಅಂದರೆ ದುರಾತ್ಮಗಳು ಸ್ವಲ್ಪ ಜನರ ಸಿದ್ಧಾಂತವೇನು ಅಂದರೆ
ದೇವದೂತರು ಮುಖಾಂತರ ಹುಟ್ಟಿದವರು, ದೇವದೂತರು ಅಂದರೆ ಮನುಷ್ಯರ ಸಂಗಡ, ಇಲ್ಲವೆಂದರೆ ಸ್ತ್ರೀಯರ ಮುಖಾಂತರ ಹುಟ್ಟಿದವರೇ ಈ ದುರಾತ್ಮಗಳು. ಅದಕ್ಕೆ ಬೈಬಲ್ನಲ್ಲಿ ಆದಿಕಾಂಡ 6:4 ಇರುವುದನ್ನು ಉದಾಹರಣೆಯಾಗಿ ನೆಫಿಲಿನ್ ಅನ್ನು ತೋರಿಸುತ್ತಾರೆ. ಸೈತಾನನ ದೂತರು ಸ್ತ್ರೀಯರ ಮುಖಾಂತರ ಹುಟ್ಟಿದವರೇ ಈ ದೆವ್ವಗಳು, ದುರಾತ್ಮಗಳು ಎನ್ನುವುದು ಅದು ನಿಜ ಅಲ್ಲ, ಅದು ತಪ್ಪು. ಹಾಗೆ ಇಂತಹ ಸಿದ್ಧಾಂತದಲ್ಲೇ ಬಂದಿರುವಂತಹ ಇನ್ನೊಂದು, ಏದೇನಿನ ವನದಲ್ಲಿ ಸೈತಾನನೊಂದಿಗೆ ಮಾಡಿದ ಪಾಪದಿಂದ ಮನುಷ್ಯರು ಬಂದರು, ಆದರೆ ಸೈತಾನನು ಅವಳ ಜೊತೆಯಲ್ಲಿ ಕೂಡಿದ್ದರಿಂದ ಮನುಷ್ಯರು ಬಂದರು ಎನ್ನುವುದು ಕೂಡ ಇಂತಹವೇ. ಇವರು ಸೃಷ್ಟಿ, ಅವರು ಶರೀರ ಸಂಬಂಧಗಳು ಅಲ್ಲ, ರಕ್ತ ಮಾಂಸಗಳು ಅಲ್ಲ. ಶರೀರಗಳೊಂದಿಗೆ ಹೇಗೆ ಮಾಡುತ್ತಾರೆ? ದೂತರಿಗೂ ಲಿಂಗಗಳು ಎಂಬುದು ಇಲ್ಲ, ಅವರಿಗೆ ಯಾವುದೇ ಸಂಬಂಧಗಳು ಇರುವುದಿಲ್ಲ. ಆದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಕೂಡ ದುರಾತ್ಮಗಳ ಕೈಯಲ್ಲಿ ಸಿಕ್ಕಿ ನಾಶವಾಗಿ ಹೋಗಿದ್ದರೆ ಭೂಮಿಯೆಲ್ಲ ದೆವ್ವಗಳಿಂದ ತುಂಬಿ ಹೋಗುತ್ತವೆ. ಮನುಷ್ಯರ ಮುಖಾಂತರ ಹುಟ್ಟಿದ ಮಕ್ಕಳು ಕಡಿಮೆಯಾಗಿ ಇರುತ್ತಾರೆ, ಹಾಗೆ ದೆವ್ವಗಳು ಕೂಡ ಹುಟ್ಟಿದ ಮಕ್ಕಳು ಹೆಚ್ಚಾಗಿರುತ್ತಾರೆ. ಸ್ತ್ರೀಯಿಂದ ಹುಟ್ಟಿದ ಮಕ್ಕಳು ರಕ್ತ ಸಂಬಂಧಿಗಳು ಆಗುತ್ತಾರೆ ಹೊರತು ದೆವ್ವಗಳು, ಭೂತಗಳು, ಸೈತಾನನು ಯಾಕೆ ಆಗುತ್ತಾರೆ? ಆದ್ದರಿಂದ ಅದು ಸಾಕ್ಷಿಯಲ್ಲ. ದುರಾತ್ಮಗಳು ಹಾಗೆ ಬರಲಿಲ್ಲ. ದೂತರಿಗೂ ಮನುಷ್ಯರಿಗೂ ಇಂತಹವುಗಳು ಏನು ಹುಟ್ಟುವುದಿಲ್ಲ ಎಂದು ಪರಿಶೀಲಿಸಿಕೊಳ್ಳಬೇಕು. ಈ ಸಿದ್ಧಾಂತ ಕೂಡ ತಪ್ಪು. ನಂತರ ಸಿದ್ಧಾಂತ, ದುರಾತ್ಮಗಳು ಹೇಗೆ ಬಂದವು ಎಂದು ಪರಿಶೀಲಿಸಿ. ಇದಕ್ಕೆ ಶಕ್ತಿಯುತವಾದ ಸಿದ್ಧಾಂತವೇನು ಅಂದರೆ ಫ್ರೀ ಅಡಮಿಕ್ ಸ್ಪಿರಿಟ್ಸ್. ಆದಾಮನಿಗೂ ಮುಂಚೆ ಇದ್ದಂತಹ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಇವರು ಅನ್ನುತ್ತಾರೆ. ಆದರೆ ಇದಕ್ಕೆ ಸಹಾಯ ಮಾಡುವ ಒಂದು ಸಿದ್ಧಾಂತವಿದೆ, ಅದನ್ನು ಅನಂತರ ಸಿದ್ಧಾಂತ ಎನ್ನುತ್ತಾರೆ. ಆದಾಮನಿಗೆ ಮುಂಚೆ ಒಂದು ಪ್ರಪಂಚವು ಇಟ್ಟಿದ್ದರು ಎಂದು ಹೇಳುತ್ತಾರೆ, ಸಿದ್ಧಾಂತವನ್ನು ಹೇಳುತ್ತಾರೆ. ಅದೇ ಅನಂತರ ಸಿದ್ಧಾಂತ. ಇದರ ಪ್ರಕಾರ ಮಿಲಿಯನ್ ವರ್ಷಗಳ ಮುಂಚೆ ದೇವರು ಪರ್ಫೆಕ್ಟ್ ವರ್ಡ್ ಅಂಡ್ ಸೊಸೈಟಿ ನಿರ್ಮಿಸಿ ತುಂಬ ವರ್ಷಗಳ ಕಳೆದ ನಂತರ ಆದಿಕಾಂಡದಲ್ಲಿ ಮೊದಲನೇ ವಚನ ಅರ್ಥವಾಗಿದೆ ಎನ್ನುತ್ತಾರೆ. ಅಲ್ಲ, ಮೊದಲನೇ ವಚನಕ್ಕೆ ಎರಡನೇ ವಚನಕ್ಕೆ ಮಧ್ಯೆ ಮಿಲಿಯನ್ಸ್ ಇಯರ್ಸ್ ನಡೆದವು. ಅದನ್ನು ದೇವರು ನಾಶ ಮಾಡಿ ಮತ್ತೆ ಸೃಷ್ಟಿಸಿದರು ಎಂದು ಆದಿಕಾಂಡ 1:2 ವಚನ ಎಂದು ಹೇಳುತ್ತಾರೆ. ಆದಮನಕ್ಕಿಂತ ಮುಂಚೆ ಇದ್ದಂತಹ ಪ್ರಪಂಚದಲ್ಲಿ ಇಂತಹ ಜೀವಿಗಳು ಇವೆ ಅನ್ನುತ್ತಾರೆ. ಹಾಗೆ ಇದ್ದಂತಹ ಜೀವಿಗಳು ಆದಾಮನಿಗೆ ಮುಂಚೆ ನಾಶವಾಗಿ ಹೋದವು ಎಂದು ಅವರ ವಾದ. ಅಂತಹ ಸೃಷ್ಟಿ ಇದ್ದವು ಎಂದು ಮುಂಚೆ ಅವುಗಳನ್ನು ಸಾಕ್ಷಿ ಮುಖಾಂತರ ತೋರಿಸಬೇಕು. ಇಲ್ಲ ಅಂದರೆ ಬೈಬಲ್ ಕೂಡ ಅವುಗಳಿಗೆ ವಿರೋಧವಾಗಿ ಇದೆ. ಬೈಬಲ್ ಕೂಡ ಅವುಗಳಿಗೆ ಎಲ್ಲೂ ಕೂಡ ಸಹಾಯವಾಗಿ ಇಲ್ಲ. ಫ್ರೀ ಅಡಮಿಕ್ ಸ್ಪಿರಿಟ್ಸ್ ಅಲ್ಲ, ನಾಶವಾಗಿ ಹೋದವರು ಹಾಗೆ ಬರುವುದಿಲ್ಲ. ಮೊದಲನೆಯ ವ್ಯಕ್ತಿ ಆದಾಮನು ಮಾತ್ರವೇ ಮನುಷ್ಯನಾಗಿ ಇದ್ದನು. ದುರಾತ್ಮಗಳು ಹೇಗೆ ಬಂದರು ಎಂದರೆ ನಮಗೆ ಇನ್ನೊಂದು ಸಿದ್ಧಾಂತವಿದೆ, ದಬ್ಬಲ್ಪಟ್ಟ ದೂತರು. ಅದನ್ನು ತುಂಬ ಜನ ನಂಬುತ್ತಾರೆ. ದುರಾತ್ಮಗಳು ಕೂಡ ದಬ್ಬಲ್ಪಟ್ಟ ದುರಾತ್ಮರು ಎನ್ನುತ್ತೇವೆ. ಮತ್ತಾಯನ ಸುವಾರ್ತೆ 25:41 ಪ್ರಕಾರ ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಇದೆ ಎಂಬುದು ಓದುತ್ತೇವೆ. ಅಲ್ಲ, ಆದರೆ ಪಿಶಾಚನು ಮತ್ತು ಅವನ ದೂತರು ಇದ್ದಾರೆ ಎಂದು ಅವರು ದಬ್ಬಲ್ಪಟ್ಟವರು ಅವರಿಗೆ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗುತ್ತಾರೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಅಷ್ಟೇ ಅಲ್ಲ, ಪ್ರಕಟಣೆ ಗ್ರಂಥದಲ್ಲಿ ಕೂಡ ಯೋಹಾನನು ಸೈತಾನನು ಬಿದ್ದು ಹೋಗುವುದನ್ನು ಬರೆದರು. ಪ್ರಕಟಣೆ ಗ್ರಂಥ 12:9 ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದಬ್ಬಲ್ಪಟ್ಟಿತು ಎಂದು, ಅದು ಭೂಮಿಯ ಮೇಲೆ ದಬ್ಬಲ್ಪಟ್ಟಿತು ಎಂದು ಬರೆಯಲ್ಪಟ್ಟಿದೆ. ಅವನು ಅವನ ದೂತರು ಅವನ ಸಂಗಡ ಬಿದ್ದರು ಎಂದು ನಮಗೆ ವಾಕ್ಯವು ಹೇಳುತ್ತದೆ. ಇವು ಎಲ್ಲವೂ ಕೂಡ ದಬ್ಬಲ್ಪಟ್ಟ ದೂತರು, ಪಿಶಾಚನ ದೂತರು. ಈ ಸಿದ್ಧಾಂತ ಮಾತ್ರವೇ ಬೈಬಲ್ ಇದೆ, ಇದನ್ನೇ ಎಲ್ಲರೂ ನಂಬುತ್ತಾರೆ. ಬೈಬಲ್ ಪ್ರಕಾರ ಕೂಡ ಇವರನ್ನು ದಬ್ಬಲ್ಪಟ್ಟ ದೂತರು ಎಂದು ಹೇಳಬಹುದು. ದೆವ್ವಗಳು, ಭೂತಗಳು, ಸೈತಾನನು, ಪಿಶಾಚನು ಎಲ್ಲ ಕೂಡ ದಬ್ಬಲ್ಪಟ್ಟ ದೂತರು. ದೆವ್ವಗಳು ಯಾರು, ದುರಾತ್ಮಗಳು ಯಾರು ಎಂಬ ಅಂಶಗಳನ್ನು ಸ್ವಲ್ಪ ಜನ ವಿಧವಾಗಿ ಅನ್ನುಕೊಳ್ಳುತ್ತಿದ್ದಾರೆ. ಇದೆಲ್ಲವೂ ಒಂದು ಪರಿಪೂರ್ಣವಾದ ವಿಷಯ. ನಿಮಗೆ ನಾನು ಹೇಳುತ್ತಿದ್ದೇನೆ, ಇವು ಎಲ್ಲವೂ ಕೂಡ ದಬ್ಬಲ್ಪಟ್ಟ ದೂತರು ಮತ್ತು ದುರಾತ್ಮಗಳು. ಸಮೂಹವು 1/3 ಭಾಗವು ಕೆಳಕ್ಕೆ ದಬ್ಬಲ್ಪಟ್ಟಿತು. ದೂತರ ಮಹಾಸೈನ್ಯವು ಲಕ್ಷಾನುಗಟ್ಟಲೆ, ಕೋಟಿಗಟ್ಟಲೆ ಇದ್ದಾವೆ ಎಂಬುದು ನಮಗೆ ತಿಳಿದಿದೆ. ಆ ಮಹಾಸೈನ್ಯದಿಂದ 1/3 ಭಾಗವನ್ನು ಪಿಶಾಚನು ತೆಗೆದುಕೊಂಡು ಬಂದನು. 1/3 ಭಾಗವೆಂದರೆ ಮಹಾಸೈನ್ಯವೇ, ಕಡಿಮೆ ಇಲ್ಲ. ಕೋಟ್ಯಾನುಕೋಟಿ ದುರಾತ್ಮ ಶಕ್ತಿ ಸಮೂಹಗಳು ಭೂಲೋಕವನ್ನು ಆವರಿಸಿದ್ದಾವೆ ಎಂಬುದು ಮಾತ್ರ ಗ್ರಹಿಸಿರಿ. ಅವು ನಮಗೆ ಲೆಕ್ಕಕ್ಕೆ ಸಿಗುವಂತಹವುಗಳು ಅಲ್ಲ. ಪ್ರಪಂಚ ಪೂರ್ತಿಯಾಗಿ ಎಲ್ಲ ವಿಗ್ರಹ ಹೆಸರಿನಿಂದ, ದುರಾತ್ಮ ಹೆಸರಿನಿಂದ, ಹಾಗೆ ದುಷ್ಟ ಶಕ್ತಿಗಳ ಹೆಸರಿನಿಂದ, ಹಾಗೆ ಮೂಢನಂಬಿಕೆಗಳಿಂದಲೂ ದೇವರ ಹೆಸರುಗಳಿಂದಲೂ ಪ್ರಕಟಿಸುತ್ತಾ ಆರಾಧಿಸುತ್ತಾ ಮನುಷ್ಯರ ದಾರಿಯನ್ನು
ಮಕ್ಕಳನ್ನು ತಪ್ಪಿಸುವಂತೆ ಮಾಡಿ ನರಕದ ಕಡೆಗೆ ಕರೆದುಕೊಂಡು ಹೋಗಲು ಮಂಕು ಮಾಡುತ್ತಿದ್ದಾನೆ ಎಂಬುದು ಮಾತ್ರ ನಮಗೆ ಅರ್ಥವಾಗಬೇಕು. ಇವು ಕೂಡ ದಬ್ಬಲ್ಪಟ್ಟ ದೂತರು ಎಂದು ನಮಗೆ ಅರ್ಥವಾಗಬೇಕು. ಬೈಬಲ್ ಪ್ರಕಾರ ಇವುಗಳಿಗೆ ಏನಾದರೂ ಹೆಸರುಗಳು ಇದ್ದಾವ ಎಂದು ನೋಡಿದರೆ ಬೈಬಲ್ನಲ್ಲಿ ಸ್ವಲ್ಪ ಜಾಗದಲ್ಲಿ ವಿಗ್ರಹಗಳು, ದೇವತೆಗಳು ಎಂದು ಕಾಣಿಸುತ್ತವೆ. ದುರಾತ್ಮಗಳು ಎಲ್ಲ ಕಡೆ ಇರುತ್ತಾರೆ. ಬೈಬಲ್ ಕೂಡ ಹೆಸರುಗಳ ಮುಖಾಂತರ ಪ್ರಸ್ತಾಪಿಸಲಾಗಿದೆ. ಪಿಶಾಚನು, ಸೈತಾನನು, ಘಟಸರ್ಪ, ಅಪವಾದಿ, ಆದಿಸರ್ಪ, ಧರ್ಮವಿರೋಧಿ ಎಂದು ಸೈತಾನನನ್ನು ಕರೆಯಲ್ಪಟ್ಟರು. ದೆವ್ವಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ತಿಳಿದಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.